ನಮಸ್ಕಾರ ಅಭ್ಯರ್ಥಿಗಳೇ. ನಮ್ಮ ಬಿ.ಎಡ್ ಅಭ್ಯರ್ಥಿಗಳಿಗೆ ಇವತ್ತು ಏನೋ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಅಭ್ಯರ್ಥಿಗಳಿಗೆ 4ನೇ ಸುತ್ತಿನ ಕೌನ್ಸಿಲಿಂಗ್‌ನ ಒಂದು ಮಾಹಿತಿಯನ್ನು ಇಲಾಖೆಯವರು ಒದಗಿಸಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಿ 4ನೇ ಸುತ್ತಿಗೆ ಸಂಬಂಧಿಸಿದಂತೆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡಿರುವಂಥದ್ದು. ಆರ್ಟ್ಸ್ ಅಭ್ಯರ್ಥಿಗಳಿಗೆ ಮತ್ತು ಸೈನ್ಸ್ ಅಭ್ಯರ್ಥಿಗಳಿಗೆ ಏನೋ ಒಂದು 3ನೇ ಸುತ್ತಿನಲ್ಲಿ ಉಳಿಕೆಯಾಗಿತ್ತು ಸೀಟುಗಳು, ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಈಗ ಲಾಗಿನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ನಿಮಗೆ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ನೋಡಿಕೊಂಡು ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಇವುಗಳನ್ನು ಆಪ್ಷನ್ ಎಂಟ್ರಿಗಳನ್ನು ಮಾಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸ್ಗಳಲ್ಲಿ ಏನು ಸೀಟ್ ಇರಲಿಲ್ಲ ಅಂತಂದರೆ ಅದನ್ನು ನೀವು ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಅದು ಯೂಸ್ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ಸೀಟ್ ಇಲ್ಲವೇ ಇಲ್ವ ಅಂದಮೇಲೆ ಅದನ್ನು ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡೋಕ್ಕೆ ಹೋಗಬೇಡಿ. ಇದು ನಿಮ್ಗೆ ಎಲ್ಲಿ ತನಕ ಅಂದರೆ 31ನೇ ತಾರೀಕು ತನಕ ಒಳಗೆ ನೀವು ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಇವರು ಮಾಹಿತಿ ಕೊಟ್ಟಿರುವಂಥದ್ದು. ಆಮೇಲೆ ಇನ್ ಕೇಸ್ ಆಫ್ ನೀವೇನಾದ್ರು ಮಾಡಲಿಲ್ಲ ಅಂತಂದರೆ ನಿಮ್ಗಳಿಗೆ ಅದನ್ನು ಪರಿಗಣನೆ ಮಾಡುವುದಿಲ್ಲ. ಸುಮ್ಮನೆ ಗ್ಯಾಪ್ ಬಂದುಬಿಡುತ್ತೆ, ನಾಟ್ ಅಲಾಟೆಡ್ ಅಂತ ಬರುತ್ತೆ, ಅಥವಾ ಲಿಸ್ಟಲ್ಲಿ ಹೆಸರೇ ಬರೋದಿಲ್ಲ. ಹೀಗಾಗಿ ಆಮೇಲೆ ನೋಡಿ, ಇದು 4ನೇ ಸುತ್ತಿನ ಕೌನ್ಸಿಲಿಂಗ್, ಇದು ಇನ್ನೂ ಒಂದು ರೌಂಡ್ ಆಗುವಂಥ ಸಾಧ್ಯತೆ. ಹೋದ ವರ್ಷ 5 ರೌಂಡ್ ಆಗಿತ್ತು. ಈ ವರ್ಷ ಇದು 4ನೇ ಸುತ್ತು ನಡೀತಾ ಇದೆ. ಇದು 31ಕ್ಕೆ ಕೊನೆಗೊಳ್ಳುತ್ತೆ. ಆಪ್ಷನ್ ಎಂಟ್ರಿಗಳನ್ನು ಮಾಡಿರಿ. ಯಾರಿಗೆ ಸೀಟ್ ಸಿಕ್ಕಿಲ್ಲ, ಲಾಸ್ಟ್ ಟೈಮ್ ನಿಮಗೆ ಡಬಲ್ ಸ್ಟಾರ್ ಬಂದಿತ್ತು ಅಥವಾ ನಿಮ್ಗಲ್ಲಿ ಏನೋ ಲೈನೇ ಸುಮ್ಮನೆ ಹಾಗೆ ಬ್ಲ್ಯಾಂಕ್ ಬಂದಿತ್ತು, ಅಂಥವ್ರುಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ, ಇಲ್ಲಿ ಯಾರು ಇನ್ನೂ ತನಕ ಅಡ್ಮಿಷನ್ ತೊಗೊಂಡಿಲ್ಲ, ಆಮೇಲೆ ಸೀಟ್ ಸಿಕ್ಕರೂ ಕೂಡ 2 ಟೈಮ್ ಸೀಟು ಸಿಕ್ಕರೂ ಕೂಡ ನೀವು ಅಡ್ಮಿಷನ್ ಹೋಗಿ ಆಗಿಲ್ಲ, ಅಂಥವ್ರುಗಳನ್ನು ಹೊರತುಪಡಿಸಿ ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ, ಅಂಥ ಡಬಲ್ ಸ್ಟಾರ್ ಇದ್ದವರು, ಆಮೇಲೆ ಅವ್ರಿಗೆ ಲಿಸ್ಟಲ್ಲಿ ಹೆಸರೇ ಬಂದಿಲ್ಲ, ಅಂಥವ್ರುಗಳು ಈ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು. ಆಲ್ರೆಡಿ ಸರ್ ನನಗೆ 2 ಟೈಮ್ ಕೂಡ ಸೀಟ್ ಸಿಕ್ಕಿತ್ತು, ನಾನು ಈಗ ಏನು ಮಾಡಲಿ, ಯಾಕಂದರೆ ನನಗೆ ಇಷ್ಟ ಆಗಿರಲಿಲ್ಲ, ಹೋಗಿಲ್ಲ ಅಂತಂದರೆ ನೀವು ತುರ್ತಾಗಿ ಏನು ಮಾಡಬೇಕಂತಂದರೆ ಕೇಂದ್ರೀಕೃತ ಅಂದರೆ ಈಗ ಏನು ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ CAC ಅವರು, ಅಲ್ಲಿ ಬೆಂಗಳೂರಿಗೆ ಹೋಗಿ ನೀವು ಅಲ್ಲಿ ಮಾತಾಡಬೇಕಾಗತ್ತೆ. ಹೋಗಿ ಅವ್ರ ಕಡೆಯಿಂದ ಹೇಳಿ ಅದನ್ನು ಏನಾದರೂ ಒಂದು ಕಾರಣವನ್ನು ಹೇಳಿ ನೀವು ಇದನ್ನು ನೆಕ್ಸ್ಟ್ ಬರುವಂಥ ರೌಂಡಿಗೆ ಭಾಗವಹಿಸ್ಬೋದು. ಆದರೂ 31 ತಾರೀಕಿನ ಒಳಗಾಗಿ ನೀವು ಅದಕ್ಕೆ ಹೋಗಿ ಆ ಸೀಟ್ ಕ್ಯಾನ್ಸಲೇಷನ್ನು ಬಗ್ಗೆ ನೀವು ಮಾಹಿತಿಯನ್ನು ತೊಗೋಬೇಕಾಗತ್ತೆ.